ನಿನ್ನೆಯಷ್ಟೇ ವಿಧಾನಸಭಾ ಕಲಾಪಗಳೆಲ್ಲವೂ ಕೂಡ ಅಧಿಕೃತವಾಗಿ ಆರಂಭ ಆಗಿದೆ. ಆದರೆ ಇವತ್ತಿನಿಂದ ಸದನ ಇನ್ನಷ್ಟು ಕಾವೇರುವಂತಹ ಸಾಧ್ಯತೆ ಇದೆ. ಇವತ್ತಿನಿಂದ ಸದನ ಕುಲುಮೆಯಾಗತ್ತೆ. ಆಡಳಿತ ವಿಪಕ್ಷಗಳ ನಡುವೆ ಜಂಗಿ ಕುಸ್ತಿಯೂ ಜೋರಾಗುತ್ತೆ. ಅಧಿವೇಶನದಲ್ಲಿ ಜೋರಾಗಲಿದೆ ಅನುದಾನದ ಫೈಟ್. ಸರ್ಕಾರದ ವಿರುದ್ಧ ವಾರ್ಗೆ ಬಿಜೆಪಿ ತಯಾರು ಮಾಡಿಕೊಂಡಿದ್ದಾರೆ. ಅಂದರೆ UPA ವರ್ಸಸ್ NDA ಲೆಕ್ಕಾಚಾರ. UPA ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದ ಅನುದಾನ ಎಷ್ಟು, NDA ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದ ಅನುದಾನ ಎಷ್ಟು, ಸಿದ್ದರಾಮಯ್ಯನವರು ಮಾಡಿರೋ ಆರೋಪಗಳು ಎಷ್ಟು ಸರಿ, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ ಮಾಹಿತಿಗಳು ಎಷ್ಟು ಸರಿ, ಸದನದಲ್ಲಿ ನಡುಗೌರು ಯಾರು ಗುಡುಗೌರು ಯಾರು ಅಂತಕ್ಕಂಥದ್ದು ಪ್ರಶ್ನೆ. ಇದೆಲ್ಲ ಚರ್ಚೆ ಆಗುತ್ತೆ. ಇದೇ ಪ್ರಮುಖ ಅಸ್ತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ BJP ಅವರ ಪ್ಲ್ಯಾನು ಮತ್ತು ಕಾಂಗ್ರೆಸ್ ಅವ್ರ ಪ್ಲ್ಯಾನ್, ಕಾಂಗ್ರೆಸ್ ಅವರು BJPಯನ್ನು ಹೇಗೆ ಸದನದಲ್ಲಿ ಎದುರಿಸ್ತಾರೆ, ಅನುದಾನದ ವಿಚಾರದಲ್ಲಿ ಯಾವ ರೀತಿ ಫೈಟ್ ಆಗುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸುಕೇಶ್? ಅರವಿಂದ್, ಒಂದು ಸ್ಪಷ್ಟ, ಅನುದಾನದ ವಿಚಾರದಲ್ಲೂ ಕೂಡ ಸಾಕಷ್ಟು ಜಟಾಪಟಿಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಈಗಾಗಲೇ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ ನಾಯಕರ ಶಾಸಕರ ತಂಡ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಸರ್ಕಾರ ನಮಗೆ ಅನುದಾನ ತಾರತಮ್ಯ ಮಾಡ್ತಾ ಇದೆ ಅಂತ. ಆದರೆ ಇದು ಸುಳ್ಳು, ಆ ರೀತಿ ಏನೂ ಆಗೇ ಇಲ್ಲ, ನಾವು ಎಲ್ಲವನ್ನೂ ಕೊಟ್ಟಿದ್ದೀವಿ ಎನ್ನುವಂಥ ವಾದವನ್ನು BJP ನಾಯಕರುಗಳು ಮಂಡಿಸಿದ್ದಾರೆ. ಕಾಂಗ್ರೆಸ್ನ ಸ್ಟ್ಯಾಟಿಸ್ಟಿಕ್ಸ್ಗಳು ಒಂದು ಥರ ಇದ್ದರೆ BJP ಹೇಳ್ತಿದ್ದಂಥ ಲೆಕ್ಕ ಇನ್ನೊಂದು ರೀತಿಯಲ್ಲಿ ಇತ್ತು. ಹಾಗಾಗಿ ಸಹಜವಾಗಿಯೇ ಅಭಿವೃದ್ಧಿಯ ವಿಚಾರವನ್ನು ಕೈಗೆತ್ತಿಕೊಳ್ಳುವ ಬದಲಿ ಅಥವಾ ಸರ್ಕಾರ ಏನು ಮಾಡ್ತಿದೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು BJP ಸರ್ಕಾರವನ್ನು ಟೀಕಿಸಕ್ಕೆ ಮುಂದಾದಾಗ ಕಾಂಗ್ರೆಸ್ ಕೂಡ ಸರ್ಕಾರದ ಭಾಗವಾಗಿ BJP ಕೇಂದ್ರ ಸರ್ಕಾರ ನಮ್ಮನ್ನು ಹೇಗೆ ನಡೆಸ್ಕೊಳ್ತು, ಅನುದಾನ ತಾರತಮ್ಯ ಏನಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಕೌಂಟರ್ ಮಾಡುವಂಥ ಸಾಧ್ಯತೆ ಇದೆ. ಆಗ ಯಾರು ಯಾವ ಲೆಕ್ಕವನ್ನು ಕೊಡ್ತಾರೆ, ಅಂಕಿಅಂಶಗಳನ್ನ ಕೊಡ್ತಾರೆ, ಸದನದಲ್ಲೇ ಸ್ಟ್ಯಾಟಿಸ್ಟಿಕ್ಸ್ಗಳು ಹೇಗಿರ್ತವೆ ಅನ್ನೋದ್ರ ಮೇಲೆ ಒಂದು ದೊಡ್ಡ ಮಟ್ಟಿಗಿನ ಚರ್ಚೆಗೆ ಕೂಡ ಅವಕಾಶ ಆಗಬಹುದು. ಇದು ಸರ್ಕಾರ ಮತ್ತು ವಿಪಕ್ಷದ ನಡುವಿನ ಜಟಾಪಟಿಗೆ ಕೂಡ ವೇದಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಒಂದು ವಿಚಾರ. ಸದನದಲ್ಲಿ ಇವತ್ತಿನಿಂದ ಕಾವೇರಿದ ಚರ್ಚೆ ನಡೆಯುತ್ತೆ, ಅದು ಕೂಡ ಅನುದಾನದ ವಿಚಾರದಲ್ಲಿ. ಸಿದ್ದರಾಮಯ್ಯನವರು ಮತ್ತು ಅವರ ಟೀಮ್ ಎಲ್ಲ ದೆಹಲಿಗೆ ಹೋಗಿ ದೊಡ್ಡ ಹೋರಾಟ ಮಾಡ್ಕೊಂಡು ಬಂದಿದ್ದರು. ಸೊ ಯಾರು ಗುಡುಗುತ್ತಾರೆ, ಯಾರು ನಡುಗುತ್ತಾರೆ ಅಂತ ನೋಡೋಣ.